ಶಿವಕುಮಾರ್ ಮನೆಯಲ್ಲಿ ಪೋಲಿಯೋ ಲಸಿಕೆ ಅಭಿಯಾನವನ್ನ ಮಾಡಲಾಗಿದೆ. ಸಿಎಂ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಇವತ್ತು ಅಭಿಯಾನವನ್ನ ಆರಂಭಿಸಿರುವಂತದ್ದು. ಆರೋಗ್ಯ ಸಚಿವರು ಬಹಳ ಬುದ್ಧಿವಂತರು ಅಂತ ಈ ಸಂದರ್ಭದಲ್ಲಿ ಸಿಎಂ ಡಿಕೆಶಿ ಅವರು ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಈ ಒಂದು ಅಭಿಯಾನದ ಸಂದರ್ಭದಲ್ಲಿ ನನ್ನ ಮೊಮ್ಮಗಳಿಗೂ ಕೂಡ 1 ತಿಂಗಳಾಗಿದೆ, ಅವರಿಗೂ ಕೂಡ ಲಸಿಕೆಯನ್ನ ಹಾಕಿಸಬಹುದು ಅಂತ ಕೂಡ ಈ ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ. ಇನ್ನು ಅದಕ್ಕಾಗಿಯೇ ಅವರು ನಮ್ಮ ಮನೆಯಲ್ಲಿ ಈ ಕಾರ್ಯಕ್ರಮವನ್ನ ಆಯೋಜಿಸಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಹೇಳಿರುವಂತದ್ದು. ಇವತ್ತು ಏನು ಪಲ್ಸ್ ಪೋಲಿಯೋ ಎಲ್ಲಾ ಕಡೆಯಲ್ಲೂ ಕೂಡ ನಡೀತಾ ಇದೆ. ಅಷ್ಟೇ ಅಲ್ಲದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಇವತ್ತು ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ ನಡೀತಾ ಇರುವಂತದ್ದು. 5 ವರ್ಷದ ಎಲ್ಲಾ ಮಕ್ಕಳಿಗೂ ಕೂಡ ಕಡ್ಡಾಯವಾಗಿ ಈ ಒಂದು ಪಲ್ಸ್ ಪೋಲಿಯೋನ ಹಾಕಿಸಬೇಕು. ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ, ಅಂಗನವಾಡಿ ಕೇಂದ್ರಗಳಲ್ಲಿ ಲಸಿಕೆ ಸಿಗ್ತಾ ಇದೆ. ಆದರೆ ಈ ಒಂದು ಕಾರ್ಯಕ್ರಮ ಅಭಿಯಾನ ಏನಿದೆ ಅದಕ್ಕೆ ಚಾಲನೆ ಸಿಕ್ಕಿರುವಂತದ್ದು ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ. ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಒಂದಷ್ಟು ಮಾತುಗಳನ್ನ ಕೂಡ ಹೇಳಿದ್ದಾರೆ. ನನ್ನ ಮೊಮ್ಮಗಳಿಗೂ ಕೂಡ 1 ತಿಂಗಳು, ಅವರಿಗೂ ಕೂಡ ಲಸಿಕೆಯನ್ನ ಹಾಕಿಸಬಹುದು, ಅದಕ್ಕಾಗಿಯೇ ಅವರು ನಮ್ಮ ಮನೆಯಲ್ಲಿ ಕಾರ್ಯಕ್ರಮವನ್ನ ಆಯೋಜಿಸಿದ್ದಾರೆ ಅಂತ ಡಿಕೆ ಶಿವಕುಮಾರ್ ಅವರು ಈ ಸಂದರ್ಭದಲ್ಲಿ ಹೇಳಿರುವಂತದ್ದು. ದೃಶ್ಯಾವಳಿಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಈ ಅಭಿಯಾನದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಯಾವ ರೀತಿಯಾಗಿ ಭಾಗಿಯಾಗಿದ್ರು ಅಂತ. ಇನ್ನು ಅದೇ ಸಂದರ್ಭದಲ್ಲಿ ಸಾಕಷ್ಟು ಮಕ್ಕಳಿಗೂ ಕೂಡ ಲಸಿಕೆಯನ್ನ ಹಾಕಲಾಯಿತು, ಪಲ್ಸ್ ಪೋಲಿಯೋ ಲಸಿಕೆಯನ್ನ. ಆ ಮಕ್ಕಳ ಜೊತೆ ಕೂಡ ಡಿಕೆಶಿ ಅವರು ಎಷ್ಟು ಉತ್ಸಾಹದಿಂದ ಇದ್ದಾರೆ, ಮಾತನಾಡಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಮಕ್ಕಳಿಗೂ ಕೂಡ ಲಸಿಕೆಯನ್ನ ಕೂಡ ಹಾಕಿದ್ದಾರೆ ಅವರು. ಹೀಗಾಗಿ ಅವರ ಅಂದರೆ ಸಿಎಂ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲೇ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಡಿಕೆ ಶಿವಕುಮಾರ್ ಅವರು ಒಂದಷ್ಟು ಮಕ್ಕಳಿಗೆ ಪಲ್ಸ್ ಪೋಲಿಯೋ ಲಸಿಕೆಯನ್ನು ಕೂಡ ಹಾಕಿದ್ದಾರೆ. ಹಾಗೆ ಮಕ್ಕಳ ಜೊತೆ ಸಂತಸದ ಕ್ಷಣಗಳನ್ನು ಕೂಡ ಕಳೆದಿರುವಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಹಾಗೆ ಒಂದಷ್ಟು ಮಕ್ಕಳ ಜೊತೆ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಶೇಕ್ ಹ್ಯಾಂಡ್ ಅನ್ನು ಕೂಡ ಕೊಟ್ಟು ಮಕ್ಕಳ ಜೊತೆ ಮಕ್ಕಳಾಗಿ ಬೆರೆತಿರುವಂಥದ್ದನ್ನು ನಾವಿದೀಗ ಗಮನಿಸ್ತಾ ಇದ್ದೀವಿ. 1972ರಲ್ಲಿ ಗಾಂಧಿಯವರು ಪ್ರಾರಂಭ ಮಾಡಿದಂಥ ಈ ಒಂದು ಐತಿಹಾಸಿಕವಾದಂಥ ಯೋಜನೆ ದೇಶದ ಮಕ್ಕಳು ಆರೋಗ್ಯಕರವಾಗಿರಬೇಕು ಅಂತೇಳಿ ಇವತ್ತು ನಮ್ಮ ಸರ್ಕಾರ ಜೀವನದಲ್ಲಿ ಮಕ್ಕಳು 5 ವರ್ಷ ಒಳಗಡೆ ಇರೋಂಥ ಪ್ರತಿಯೊಂದು ಮಗು ಕೂಡ ಇವತ್ತು ನಾವು ಈ ಲಸಿಕೆಯನ್ನು ಹಾಕಿ ಅವರ ಭವಿಷ್ಯದಲ್ಲಿ ಯಾವ ಅಂಗವೈಕಲ್ಯತೆ ಕೂಡ ಇರಬಾರ್ದು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಆರೋಗ್ಯಕರವಾದಂಥ ಕರ್ನಾಟಕ, ಆರೋಗ್ಯಕರವಾದಂಥ ಭಾರತ ನಿರ್ಮಾಣ ಮಾಡಲಿಕ್ಕೆ ನಮ್ಮ ರಾಜ್ಯ ಪ್ರತಿ ಹಂತದಲ್ಲೂ ಮೊದಲನೇ ಹೆಜ್ಜೆಯನ್ನು ಇಟ್ಟಿದೆ. ಸೊ ಎಲ್ಲ ನಮ್ಮ NGOಸು, ನಮ್ಮ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟಿನ ಎಲ್ಲ ಅಧಿಕಾರಿಗಳು ಎಲ್ಲ ಕೂಡ ಭಾಳ ಉತ್ತಮವಾಗಿ ಸಹಕಾರ ಕೊಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ನಾನು ಅಭಿನಂದಿಸ್ತೇನೆ. ಈ ದೇಶ ಮುಕ್ತ ಪೋಲಿಯೋ ಭಾರತವನ್ನು ನಿರ್ಮಾಣ ಮಾಡಿದೆ. ಇದನ್ನು ಅಕ್ಕಪಕ್ಕ ದೇಶಗಳಿಂದ ಇದು ಒಳಗಡೆ ಬರ್ಬೋದು ಅನ್ನೋ ದೃಷ್ಟಿಯಿಂದ ನಾವು ಜಾಗೃತರಾಗಿ ನಾವು ಈ ಅಭಿಯಾನವನ್ನು ಮುಂದುವರಿಸ್ತಾ ಇದ್ದೇವೆ. ಸೊ ಇದಕ್ಕೆ ಸಹಕಾರ ಕೊಟ್ಟಂಥ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಖಾದರ್ ಅವರು ಸಂಪೂರ್ಣವಾಗಿ ಈ ಜವಾಬ್ದಾರಿಯನ್ನು ತೆಗೆದುಕೊಂಡು ಅವ್ರಿಗೆ ಅಪಾರವಾದಂಥ ಅನುಭವ ಇದೆ. ಇವತ್ತು ಅವರು ನನ್ನ ಮನೆಯೇ ಆಯ್ಕೆ ಮಾಡಿಬಿಟ್ಟಿದ್ದಾರೆ. ಇರಲಿ, ಒಂದು ದೇಶಕ್ಕೆ, ರಾಜ್ಯಕ್ಕೆ ಕೊಡುವಂಥ ಸಂದೇಶ ಮುಖ್ಯಮಂತ್ರಿ ಮನೆಯಿಂದನೇ ಪ್ರಾರಂಭ ಆಗಲಿ ಅಂತೇಳಿ ಅವರು ಇದನ್ನು ಪ್ರಾರಂಭ ಮಾಡಿದ್ದಾರೆ. ನಾನು ಅವ್ರಿಗೂ ಅಭಿನಯಿಸ್ತೇನೆ. ಇದನ್ನೆಲ್ಲ ಸೌಲಭ್ಯವನ್ನು ಹಳ್ಳಿಲಿ, ಗುಡ್ಡಗಾಡು ಪ್ರದೇಶದಲ್ಲಿರುವಂಥ ಎಲ್ಲ ಮಕ್ಕಳು ಕೂಡ ಇದಕ್ಕೆ ಉಪಯೋಗಿಸ್ಕೊಳ್ಳಲಿಕ್ಕೆ ಬೇರೆ ತಂದೆ ತಾಯಂದಿರು, ಬೇರೆ ಹಿರಿಯರು, NGOಗಳಿಗೆಲ್ಲ ಸಹಕಾರ ಕೊಡಬೇಕು. ಯಾರು ಕೂಡ ಈ ಅವಕಾಶವನ್ನು ತಪ್ಪಿಸ್ಕೊಳ್ಬಾರ್ದು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ನನ್ನ ಮನೇಲೇ ಫಸ್ಟು ಜನರು ಇದ್ದರೆ ನಾವಲ್ವಾ, ಖಂಡಿತ ಲಸಿಕೆ ಇವತ್ತು ಹಾಕ್ತಾರೆ. ಮೀಡಿಯಾ ಮುಂದೆ ಅಲ್ಲ, ನೋಡೋಣ ಅದನ್ನು ನಮ್ಮ ಖಾದರ್ ಸಾಹೇಬ್ರು ಏನು ಮಾಡ್ತಾರೆ.